ಸೊ ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಯೋಗ, ಧ್ಯಾನ, ಮೆಡಿಟೇಷನ್ ಇದೆಲ್ಲ ಮಾಡಿ. ಸೊ ಸೊ ಔಟ್ಡೋರ್ ಆ್ಯಕ್ಟಿವಿಟೀಸಲ್ಲಿ ನೀವು ಜಾಸ್ತಿ ಇನ್ವಾಲ್ವ್ ಆಗೋಕ್ಕೆ ಟ್ರೈ ಮಾಡಿ. ಸೊ ವಾಕಿಂಗ್ ಅಂತೂ ನಿಮ್ಮ ಲೈಫ್ ಸ್ಟೈಲಲ್ಲಿ ಖಂಡಿತ ಅಳವಡಿಸ್ಕೊಳ್ಳಿ. ಸೊ ಇದ್ರ ಜೊತೆ ನಿಮಗೆ ಯಾವುದು ಸೇಫ್ಟಿ ಸೈಡರ್ಸ್ ಅನಿಸುತ್ತೋ ಅದೆಲ್ಲ ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಇದೆಲ್ಲ ನೀವು ನಿಮಗೂ ನಿಮ್ಮ ಫ್ಯಾಮ್ಲಿಗೂ ಇಂಪಾರ್ಟೆನ್ಸ್ ಕೊಡ್ತಾ ಬಂದರೆ ಸ್ಕ್ರೀನ್ ಟೈಮ್ ಆಫ್ ಮಾಡೋದು, ಸೊ ಬೇಗ ಮಲಗಿ ಬೇಗ ಏಳೋದು, ಸೊ ಇದೆಲ್ಲ ನೀವು ಮಕ್ಳಿಗೂ ಒಂದು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಬೆಳೆಸ್ತಾ ಹೋಗ್ತೀರಾ, ನೀವು ಒಂದು ಬ್ಯಾಲೆನ್ಸ್ಡ್ ಲೈಫ್ ಫಾಲೋ ಮಾಡ್ತಾ ಹೋಗ್ತೀರಾ. ಸೊ ಇದೆಲ್ಲನೂ ಹೇಳ್ತಾ ಇವತ್ತೊಂದು ಒಳ್ಳೆ ವಿಷಯನ ನಾನು ಸ್ಟ್ರೆಸ್ ಮಾಡಿದ್ದೀನಿ, ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇದನ್ನು ನೀವು ಪಾಸಿಟಿವ್ ಆಗಿ ತಗೊಂಡು ಸೊ ಇದ್ರ ಮೇಲೆ ನೀವು ಲೈಟ್ಸ್ ಥ್ರೋ ಮಾಡ್ತೀರಾ, ನಿಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೋತೀರಾ ಅಂತ ಹೇಳ್ತಾ ಈ ಒಂದು ಒಳ್ಳೆ ಮಾತನ್ನು ಹೇಳ್ತಾ ಥ್ಯಾಂಕ್ ಯು. ನನಗೆ ಇಷ್ಟು ಹೊತ್ತು ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಬಾಯ್. ಹಲೋ ಫ್ರೆಂಡ್ಸ್, ನಾವೆಲ್ಲ ಎಷ್ಟು ಕಾಸ್ಟ್ಲಿ ಬಟ್ಟೆ ಹಾಕ್ಕೊತೀವಿ, ಎಷ್ಟು ಸ್ಟೈಲಾಗಿರ್ತೀವಿ, ಎಷ್ಟು ಕಾಸ್ಟ್ಲಿ ಕಾರಲ್ಲಿ ಓಡಾಡ್ತೀವಿ, ಎಲ್ಲವೂ ಇದೆ ಅಲ್ವಾ. ನಮ್ಮ ಸಂಬಳ ಎಷ್ಟು, ಸೊ ಇದ್ಯಾವುದೂ ಕೂಡ ಜೀವನದಲ್ಲಿ ಮುಖ್ಯ ಆಗಿರೋದೇ ಇಲ್ಲ ಅಂತ ನಾನು ಭಾವಿಸ್ತೀನಿ. ಕೊನೆಗೆ ನಮ್ಮ ಲೈಫಲ್ಲಿ ಕೈ ಹಿಡಿಯೋದು ಯಾವುದಂದರೆ ನೀನು ಒಬ್ಬ ವ್ಯಕ್ತಿನ ಹೇಗೆ ಟ್ರೀಟ್ ಮಾಡ್ತೀಯಾ, ಹೇಗೆ ಅವನನ್ನು ನಡೆಸ್ಕೊತೀಯಾ, ನಿನ್ನ ಪಾಪ ಪುಣ್ಯಗಳೇ ನಿನಗೆ ಕೊನೆಗೆ ಯಾರಿಗೆ ಎಷ್ಟು ಗೌರವ ಕೊಡ್ತೀಯಾ, ಸೊ ಅವರು ಕಷ್ಟದಲ್ಲಿದ್ದಾಗ ನೀನು ಎಷ್ಟು ಅವ್ರಿಗೆ ಸ್ಪಂದಿಸ್ತೆ, ಎಷ್ಟು ಕಷ್ಟದಿಂದ ಹೊರಗೆ ಬರುವಲ್ಲಿ ನೀನು ಅವರ ಜೀವನದಲ್ಲಿ ಎಷ್ಟು ಪಾತ್ರವನ್ನು ವಹಿಸಿದೆ, ಇದೇ ನಮಗೆ ಲೆಕ್ಕಕ್ಕೆ ಬರೋದು ಲಾಸ್ಟಲ್ಲಿ ಅಲ್ವಾ. ಅದರಿಂದ ಹೊರಗಡೆಯ ಸೌಂದರ್ಯಕ್ಕೆ ಮತ್ತು ಚರ್ಮಕಾಂತಿಗೆ ನಾವು ಮೊರೆ ಹೋಗದೆ ಆಂತರಿಕ ಸೌಂದರ್ಯಕ್ಕೆ ಬೆಲೆ ಕೊಡ್ತಾ ಹೋಗೋಣ. ಕಾರು, ಬಂಗ್ಲೆ, ನಮ್ಮದು 2 ಮಹಡಿಯ ಮನೆ, ಇದರಿಂದ ನಾವು ಪ್ರಯತ್ನ ಪಡೋದು ಬಿಟ್ಟು ಅಂತಃಕರಣದಿಂದ ನಾವು ಪ್ರಯತ್ನ ಪಡ್ತಾ ಹೋಗೋಣ. ಈ ಸಮಾಜದಲ್ಲಿ ನಾವು ಒಂದು ಹೆಸರನ್ನು ಪಡೆಯೋಕೆ ಆಂತರಿಕ ಸೌಂದರ್ಯದಿಂದ ನಾವು ಮುನ್ನುಗ್ಗೋಣ. ನೀನು ಗುಣಗಳಿಂದ ನೀನು ತುಂಬ ಅರ್ಥೈಸ್ಕೊಂಡಾಗ ಅದು ಮನುಷ್ಯನ ಜೀವನದಲ್ಲಿ ತುಂಬ ಶಾಶ್ವತವಾಗಿ ಬೇರೂರುತ್ತೆ. ಸೊ ಒಂದು ಒಳ್ಳೆಯ ಆಚಾರ ವಿಚಾರದಿಂದ ನಾವು ಎಲ್ಲರ ಮನಸ್ಸಿನಲ್ಲಿ ನೆನಪಿರೋಣ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ.